ಗೆಟ್ ರೆಡಿ ವಿತ್ ಮೀ ಫಾರ್ ಮೈ ಫಸ್ಟ್ ಶೂಟ್. ಹಾಯ್ ಎಲ್ರಿಗೂ ವೆಲ್ಕಮ್. ಇದು ನನ್ನ ಫಸ್ಟ್ ವಿಡಿಯೋ ಯೂಟ್ಯೂಬಲ್ಲಿ. ನೀವೇನಾದರೂ ನನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಫಸ್ಟ್ ನಾನು ಲಿಪ್ ಬಾಮ್ ಹಚ್ಕೋತೀನಿ ಸೊ ದ್ಯಾಟ್ ಲಿಪ್ಸ್ ಪಿಗ್ಮೆಂಟೆಡ್ ಆಗಿರುತ್ತೆ. ಬಯೋಟಿಕ್ ಅವ್ರದ್ದು ಟೋನರ್ ಬಂದುಬಿಟ್ಟು ನಿಮ್ಮ ಸ್ಕಿನ್ನಲ್ಲಿರೋ ಪೋರ್ಸ್ನ ಕ್ಲೋಸ್ ಮಾಡಿ ಮೇಕಪ್ ಕುತ್ಕೊಳ್ಳೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಫಸ್ಟ್ ಸ್ಟೆಪ್ ಅದಾಗಿರಬೇಕು ಯಾವಾಗಲೂ. ಆ್ಯಂಡ್ ದೆನ್ ಮಾಯ್ಶ್ಚರೈಸರ್ ಪಾಂಡ್ಸ್ ಅವ್ರದ್ದು ಹೈಲುರಾನಿಕ್ ಆ್ಯಸಿಡ್ ಇದೆ. ತುಂಬ ಹೈಡ್ರೇಟಿಂಗ್ ಆಗಿದೆ ಆ್ಯಂಡ್ ಸ್ಕಿನ್ ತುಂಬ ಪ್ಲಂಪಿ ಆ್ಯಂಡ್ ಮಾಯ್ಶ್ಚರೈಸ್ಡ್ ಫೀಲ್ ಕೊಡುತ್ತೆ. ಆ್ಯಂಡ್ ಸ್ವಿಸ್ ಬ್ಯೂಟಿಯಿಂದ ಇದು 4K ಗೋಲ್ಡ್ ಸಿರಮ್ ತೊಗೊಂಡಿದ್ದೀನಿ. ಆ್ಯಂಡ್ ಇದು ಬಂದುಬಿಟ್ಟು ನಿಮಗೆ ಗ್ಲೋಯಿ ಸ್ಕಿನ್, ಹೈಡ್ರೇಟಿಂಗ್ ಸ್ಕಿನ್ ಆ್ಯಂಡ್ ಆಲ್ಸೋ ಬ್ರೈಟ್ನಿಂಗಿಗೆ ಹೆಲ್ಪ್ ಮಾಡುತ್ತೆ. ಇದನ್ನು ನಾನು ಮೇಕಪ್ಗಿನ ಮುಂಚೆ ಆ್ಯಂಡ್ ಎವ್ರಿ ನೈಟ್ ನನ್ನ ಸ್ಕಿನ್ ಕೇರ್ ರುಟೀನಲ್ಲಿ ಆ್ಯಡ್ ಮಾಡಿರ್ತೀನಿ. ನಿಮಗೇನಾದರೂ ನನ್ನ ನೈಟ್ ಸ್ಕಿನ್ ಕೇರ್ ರುಟೀನ್ ಬೇಕಂದರೆ ಕಮೆಂಟ್ ಮಾಡಿ, ನಿಮಗೂ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ಸನ್ಸ್ಕ್ರೀನ್, ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ನಾನು ಆಚೆ ಇವತ್ತು ತುಂಬ ಬಿಸಿಲಿದೆ, ಆಚೆ ಹೋಗ್ತಿರೋದ್ರಿಂದ ಸನ್ಸ್ಕ್ರೀನ್ನ ಮರಿಬೇಡಿ. ಸನ್ಸ್ಕ್ರೀನ್ ಇಸ್ ವೆರಿ ಎಸೆನ್ಷಿಯಲ್ ಫಾರ್ ಯುವರ್ ಸ್ಕಿನ್. ಅದು ನಿಮ್ಮ ಸ್ಕಿನ್ ಡ್ಯಾಮೇಜಿಂದ ತುಂಬ ಪ್ರೊಟೆಕ್ಟ್ ಮಾಡುತ್ತೆ. ಮೇಕಪ್ಪಿನ ಫಸ್ಟ್ ಸ್ಟೆಪ್ ಬಂದುಬಿಟ್ಟು ಕನ್ಸೀಲಿಂಗ್ ಬಂದುಬಿಟ್ಟು ನಿಮ್ಮ ಡಾರ್ಕ್ ಸ್ಪಾಟ್ಸ್ ಎಲ್ಲೆಲ್ಲಿದೆ ಫೇಸಲ್ಲಿ. ನನಗೆ ಡಾರ್ಕ್ ಸರ್ಕಲ್ಸ್ ಇದೆ. ಆಮ್ ಸಾಫ್ಟ್ವೇರ್ ಡೆವಲಪರ್, ಕಂಪ್ಯೂಟರ್ ಮುಂದೆ ಕೂತಿರ್ತೀನಿ, ಡಾರ್ಕ್ ಸರ್ಕಲ್ಸ್ ಬಂದೇ ಬರುತ್ತೆ. ಎಲ್ಲೆಲ್ಲಿ ಡಾರ್ಕ್ ಸ್ಪಾಟ್ಸ್ ಇದೆ ಅಲ್ಲೆಲ್ಲ ನಾನು ಒಂಚೂರು ಕನ್ಸೀಲಿಂಗ್ ಮಾಡಿಕೊಂಡು ಅದನ್ನು ನೀಟಾಗಿ ಬ್ಲೆಂಡರ್ ಯೂಸ್ ಮಾಡಿಬಿಟ್ಟು ಬ್ಲೆಂಡ್ ಮಾಡ್ತೀನಿ. ಆ್ಯಂಡ್ ಇದನ್ನು ನೀವು ಡ್ಯಾಬ್ ಮಾಡೋದ್ರಿಂದ ತುಂಬ ನೀಟಾಗಿ ಕೂತ್ಕೊಳ್ಳುತ್ತೆ, ಗ್ರೀಸಿಯಾಗಿ ಕಾಣಲ್ಲ. ಆ್ಯಂಡ್ ನೀಟಾಗಿ ಎಲ್ಲ ಕಡೆ ಎಲ್ಲೆಲ್ಲ ಹಚ್ಚಿರ್ತೀನಿ ಅಲ್ಲಿ ಮಾತ್ರ ಡ್ಯಾಬ್ ಮಾಡಿ ಅರೌಂಡ್ ದ ಫೇಸ್ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಲ್ಯಾಕ್ಮಿ ಅವ್ರದ್ದು ಮೌಸಿ ಫೌಂಡೇಶನ್ ಯೂಸ್ ಮಾಡ್ತೀನಿ. ಈ ಮೌಸಿ ಫೌಂಡೇಶನ್ ಏನಂದರೆ ಇಟ್ ಈಸ್ ಲೈಟ್ ವೆಯ್ಟ್, ತುಂಬ ಅಂದರೆ ತುಂಬ ಲೈಟ್ ವೆಯ್ಟ್ ಆ್ಯಂಡ್ ನೀಟಾಗಿ ಬ್ಲೆಂಡ್ ಆಗುತ್ತೆ ನಿಮ್ಮ ಸ್ಕಿನ್ನಿಗೆ. ಜಾಸ್ತಿ ನಿಮಗೆ ಅದು ಗ್ರೀಸಿ ಆಗಲಿ, ಅದು ಹೊಡ್ಕೊಳ್ಳೋ ಟೆಕ್ಸ್ಚರ್ ಕಾಣಿಸ್ಕೊಳ್ಳುತ್ತಲ್ಲ ಕೆಲವೊಂದು ಫೌಂಡೇಶನ್, ಆ ಥರ ಟೆಕ್ಸ್ಚರ್ ಏನೂ ಕಾಣಿಸ್ಕೊಳ್ಳಲ್ಲ. ಆ್ಯಂಡ್ ಬ್ರಷ್ ಯೂಸ್ ಮಾಡ್ತೀನಿ ಯಾವಾಗಲೂ ನಾನು ಫೌಂಡೇಶನ್ನ ಹಚ್ಕೊಳ್ಳೋಕ್ಕೆ, ಬಿಕಾಸ್ ಒಂದು ನಿಮಗೆ ಸ್ಮೂತ್ ಆ್ಯಂಡ್ ನೀಟ್ ಫಿನಿಶ್ ಕೊಡುತ್ತೆ. ನೆಕ್ಸ್ಟ್ ಕಮ್ಸ್ ನನಗಿನ್ನ ಒಂದು ಚೂರು ಲೈಟಾಗಿ ಫೇರಾಗಿ ಕಾಣೋದಕ್ಕೆ ಎಲ್ಲೆಲ್ಲಿ ನಾನು ಮುಂಚೆ ಕನ್ಸೀಲರ್ ಹಚ್ಚಿದ್ದೆ ಅಲ್ವಾ, ಅಲ್ಲೆಲ್ಲ ನಾನು ಈ ಥರ ಇನ್ನೊಂದು ಸತಿ ಕೈಗೆ ಹಚ್ಕೊಂಡು ಅದನ್ನು ಒಂಚೂರು ರಬ್ ಮಾಡಿ ಹೀಟ್ ಮಾಡಿ ಹಚ್ಚೋದ್ರಿಂದ ಫಿನಿಶ್ ನೀಟಾಗಿ ಬರುತ್ತೆ. ಬೇಸ್ ಸೆಟ್ ಆಗಿದೆ. ಇವಾಗ ಮೇಬ್ಲಿನ್ ಅವ್ರದ್ದು ಕಾಂಪ್ಯಾಕ್ಟ್ ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ. ಬೇಸ್ ಸೆಟ್ ಆಗಿದ ತಕ್ಷಣ ಕಾಂಪ್ಯಾಕ್ಟ್ ಪೌಡರ್ ಹಚ್ಚೋದ್ರಿಂದ ಏನು ಯೂಸ್ ಅಂದರೆ ನಿಮ್ಮ ಮೇಕಪ್ ಜಾಸ್ತಿ ಹೊತ್ತು ಕೂರುತ್ತೆ ಆ್ಯಂಡ್ ನಿಮ್ಗೆ ಸ್ವೆಟ್ ಆದಾಗ ಇಲ್ಲ ಲೈಕ್ ನೀವು ನೀರು ಬಿದ್ದಾಗ ಜಾಸ್ತಿ ಅದು ಹೋಗೋಲ್ಲ. ನೆಕ್ಸ್ಟ್ ಕಮ್ ಟು ಐ ಮೇಕಪ್ ನನ್ನ ಫೇವ್ರೆಟ್ ಪಾರ್ಟ್. ಸೊ ಫಸ್ಟ್ ಸ್ಮೋಕಿ ಎಫೆಕ್ಟ್ ಕೊಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಬ್ಲ್ಯಾಕ್ ಶೇಡ್ ತೊಗೊಂಡು ಅಪ್ಪರ್ ಐಲೈನ್ಗೆ ಹಚ್ಕೊಂಡು ಅದನ್ನು ನಾನು ಲೈಟ್ ನನ್ನ ಸ್ಕಿನ್ ಕಲರ್ ಶೇಡಿಂದ ಬ್ಲೆಂಡ್ ಮಾಡ್ತಾಯಿದ್ದೀನಿ. ಬ್ಲೆಂಡ್ ಮಾಡೋಕ್ಕೆ ನಾನು ನನ್ನ ಫಿಂಗರ್ಸ್ನ ಯೂಸ್ ಮಾಡ್ತೀನಿ, ಬಿಕಾಸ್ ಬ್ರಷಲ್ಲಿ ಅಷ್ಟು ನೀಟಾಗಿ ಬ್ಲೆಂಡ್ ಆಗೋಲ್ಲ. ನೀಟಾಗಿ ಎರಡು ಐಗೂ ನಾನು ನನ್ನ ಶೇಡ್ ಐ ಶ್ಯಾಡೋನ ಹಾಕ್ಬಿಟ್ಟು ಬ್ಲೆಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಒಂದು ಲೈಟ್ ಪಿಂಕಿಶ್ ಎಫೆಕ್ಟ್ ಕೊಡ್ತೀನಿ, ಅದು ಬ್ಲ್ಯಾಕ್ ಶೇಡ್ ಮೇಲೆ ಹಚ್ಚೋದು. ಹಾಗೆ ಒಂಚೂರು ಶಿಮ್ಮರ್ ಹಾಕ್ಕೊಂಡ್ಬಿಟ್ಟೆ, ಅದು ಏನಕ್ಕೆ ಹಾಕೊಂಡೆ ಅಂತ ನನಗೂ ಗೊತ್ತಿಲ್ಲ. ನೆಕ್ಸ್ಟ್ ಐಲೈನರ್ ನಮ್ಮ ಐಗೆ ಎಷ್ಟು ಒಂದು ಡಿಫೈನ್ಡ್ ಲುಕ್ ಕೊಡುತ್ತೆ ಅಲ್ವಾ. ನೋಡಿ, ಐಲೈನರ್ ಹಾಕಿದ್ಮೇಲೆ ನನ್ನ ಕಣ್ಣು ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ಸೊ ನೆಕ್ಸ್ಟ್ ಲೋವರ್ ಲ್ಯಾಶ್ ಲೈನ್ ಅಲ್ಲ, ನಿಮ್ಮ ಲೋವರ್ ಐಲೈನ್ಗೂ ನಾನು ಒಂಚೂರು ಸ್ಮೋಕಿ ಎಫೆಕ್ಟ್ ಕೊಟ್ಬಿಟ್ಟು ಕಾಜಲ್ ಹಚ್ಕೊಂಡೆ. ಕಾಜಲ್ ಬಂದುಬಿಟ್ಟು ಕೊಲಾಸಲ್ ಅವ್ರದ್ದು. ಲಿಪ್ ಲೈನಿಂಗ್ ಮಾಡಿಕೊಂಡೆ. ಲಿಪ್ ಲೈನಿಂಗ್ ನಾನು ಯೂಸ್ ಮಾಡ್ತಿರೋದು ಹುಡಾ ಬ್ಯೂಟಿ ಅವ್ರದ್ದು ಚಾಕ್ಲೇಟ್ ಬ್ರೌನ್ ಅಂತ ಬರುತ್ತೆ, ಶೇಡ್ 12ಅಲ್ಲಿ. ಆ ಲಿಪ್ ಲೈನರ್ ಹಚ್ಕೊಂಡು ನೆಕ್ಸ್ಟ್ ಝೂಡಿಯೋಯಿಂದ ನಾನು ಇದೊಂದು ಬ್ರೌನ್ ಶೇಡ್ ಲಿಪ್ಸ್ಟಿಕ್ ತೊಗೊಂಡಿದ್ದೆ. ಆ್ಯಂಡ್ ಆ ಮೇಕಪ್ ಲುಕ್ ಫಿನಿಶ್ ಆಗುತ್ತೆ. ಇವಾಗ ಫೈನಲ್ ಟಚ್ ವಿತ್ ಮಸ್ಕರ ಇಲ್ಲ ಅಂದರೆ ನಮ್ಮ ಐ ಡಿಫೈನ್ ಆಗೋದೇ ಇಲ್ಲ. ಐ ರ್ಯಾಷಸ್ನ ಒಂದು ಎಕ್ಸ್ಟ್ರಾ ಎಫೆಕ್ಟ್ ಕೊಡೋಕ್ಕೆ ನಾನು ರೆನೆ ಅವ್ರದ್ದು ವಾಲ್ಯೂಮ್ಯಾಕ್ಸ್ ಮಸ್ಕರ ಯೂಸ್ ಮಾಡ್ತೀನಿ ಯಾವಾಗಲೂ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಿಮಗೆ ಐಗೆ ನೀವು ಫಾಲ್ಸ್ ಲ್ಯಾಶಸ್ ಹಾಕೋದೇ ಬೇಡ. ಶಿಟ್, ನಾನು ಹಾಗೆ ನನ್ನ ಮೂಗಿಗೊಂಚೂರು ಹಾಕೋಬಿಟ್ಟೆ, ಅದನ್ನು ಕ್ಲೀನ್ ಮಾಡೋ ಅಷ್ಟರಲ್ಲಿ ಆಯಿತು. ನೆಕ್ಸ್ಟ್ ಕಾಂಟೋರಿಂಗ್ ಬಂದುಬಿಟ್ಟು ನಾನೊಂದು ಸ್ವಲ್ಪ ಚಬ್ಬಿ ಇರೋದ್ರಿಂದ ನನ್ನ ಫೇಸ್ ಸಣ್ಣ ಕಾಣಲಿ ಫೋಟೋಸಲ್ಲಿ ಅಂತ ಒಂಚೂರು ಲೈಟಾಗಿ ಕಾಂಟೋರಿಂಗ್ ಮಾಡ್ಕೊಂಡು ದಿಸ್ ಇಸ್ ಮೈ ಫೈನಲ್ ಲುಕ್. ನೆಕ್ಸ್ಟ್ ನಾನು ಏನು ಔಟ್ಫಿಟ್ ಹಾಕ್ಕೋತಿದ್ದೀನಿ ಅಂದರೆ ಒಂದು ಬ್ಯಾಗಿ ಜೀನ್ಸ್ ಆ್ಯಂಡ್ ಒನ್ ಓವರ್ ಸೈಜ್ಡ್ ಶರ್ಟ್ ಆ್ಯಂಡ್ ದಿಸ್ ಇಸ್ ಹೌ ಇಟ್ ಲುಕ್ಸ್ ನೈಸ್ ಅಲ್ವಾ. ಆ್ಯಂಡ್ ಜ್ಯುವೆಲ್ರಿಗೆ ಒಂದು ಸಿಂಪಲ್ ಆಗಿರೋ ಚೇನ್, ಇಯರಿಂಗ್ಸ್ ಆ್ಯಂಡ್ ರಿಂಗ್ಸ್. ನಂಗೆ ರಿಂಗ್ಸ್ ಅಂದರೆ ತುಂಬ ಇಷ್ಟ. ಇವತ್ತು ಬರೀ 3 ಹಾಕ್ಕೊಂಡಿದ್ದೀನಿ, ಅಂದರೆ ನಾನು ಯೂಶ್ವಲಿ ಎಲ್ಲ ಫಿಂಗರ್ಸ್ಗೂ ಹಾಕ್ಕೊಬಿಡ್ತೀನಿ. ಸೊ ವಾಚ್ ಮಾಡ್ತಾಯಿದ್ದೆ, ವಾಚ್ ಆ್ಯಂಡ್ ಬ್ರೇಸ್ಲೆಟ್.
ಇದು ಬಂದುಬಿಟ್ಟು ನಾನು ಜೋಕರ್ ಆ್ಯಂಡ್ ವಿಚ್ ಅಂತ ತೊಗೊಂಡಿದ್ದು. ತುಂಬ ಚೆನ್ನಾಗಿದೆ, ನೀವು ತೊಗೊಳ್ಬೇಕಂದ್ರೆ ಲಿಂಕ್ ಅಂತ ಮಾಡಿ ನಾನು ನಿಮಗೆ ಕೊಡ್ತೀನಿ ಲಿಂಕ್. ಆ್ಯಂಡ್ ಯಾ, ಲೆಟ್ಸ್ ಗೋ ಟು ಮೈ ಫಸ್ಟ್ ಶೂಟ್. ಸ್ವಲ್ಪ ನರ್ವಸ್ ಆಗಿದ್ದೆ. ಆ್ಯಂಡ್ ನನ್ನ ತಮ್ಮನ್ನ ಹಾಕ್ಕೊಂಡು ನಾವು ಬಂದಿದ್ದೆ ಚರ್ಚ್ ಸ್ಟ್ರೀಟಲ್ಲಿ ನಮ್ಮ ಶೂಟ್ ಮಾಡ್ತಿದ್ದು. ಆ್ಯಂಡ್ ಹೇಗಾಯಿತು ಅಂತ ನಾನು ನೆಕ್ಸ್ಟ್ ಪಿಕ್ಚರ್ಸ್ ಹಾಕಿದ್ದೀನಿ. ಶೂಟ್ ಹೇಗಿತ್ತು ಅಂತ ಹೇಳೋದು ಮರಿಬೇಡಿ. ಆ್ಯಂಡ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್, ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್. ಬಾಯ್, ದಿಸ್ ವಾಸ್ ಮೈ ಮಿನಿ